ನವೋದಯ ಪರೀಕ್ಷೆ 2027 ಆದ್ಮೇಲೆ OMR ಶೀಟ್ ಅನ್ನು ನಿಮ್ಮ ಮಗು ಪರೀಕ್ಷೆಯಲ್ಲಿ ತುಂಬುವ ಸರಿಯಾದ ವಿಧಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ. ನಿಮ್ಮ ಮಗುವಿನ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಾಗೂ ವಸತಿ ಶಾಲೆಗಳ ಮಾಹಿತಿಗಾಗಿ ವಾಟ್ಸ್ಆಪ್ ಗ್ರೂಪ್ ಅನ್ನು ತಂದಿರುತ್ತೇವೆ. ಈ ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಅನ್ನು ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ನೀಡಿದ್ದೇವೆ, ಕೂಡಲೇ ಜಾಯಿನ್ ಆಗಿರಿ. ಆದ್ಮೇಲೆ ನಾನು ನಿಮ್ಮ ಅಜಿತ್ ಸಮೀರ್ ದೇಸಾಯಿ ಸೈನಿಕ್ ಶಾಲೆ ಬಿಜಾಪುರದ ಹಳೆಯ ವಿದ್ಯಾರ್ಥಿ. ಈಗ ನವೋದಯ ಪರೀಕ್ಷೆ 2027 ಇದು 6ನೇ ತರಗತಿ ಪ್ರವೇಶಕ್ಕಾಗಿ ನಡೆಯುವ ಪ್ರವೇಶ ಪರೀಕ್ಷೆಯಾಗಿದ್ದು, ಈ ಪ್ರವೇಶ ಪರೀಕ್ಷೆಯ ದಿನಾಂಕವನ್ನು ನೋಡಿದರೆ ನವೆಂಬರ್ 28, 2026 ಅಂದರೆ ಶನಿವಾರದಂದು ಈ ಪ್ರವೇಶ ಪರೀಕ್ಷೆ ನಡೆಸಲಾಗುತ್ತದೆ. ಪ್ರಶ್ನೆ ಪತ್ರಿಕೆಯಲ್ಲಿ 4 ವಿಭಾಗಗಳನ್ನು ಹೊಂದಿರುತ್ತವೆ. ಪ್ರಶ್ನೆ ಪತ್ರಿಕೆಯ ಸರಿಯಾದ ಆಯ್ಕೆಯನ್ನು ಮಾಡಿ ಅದನ್ನು OMR ಶೀಟ್ ಅನ್ನು ತುಂಬುವ ಸರಳ ಮತ್ತು ಸರಿಯಾದ ಕ್ರಮವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಲಿದ್ದೇವೆ ಮತ್ತು ಪ್ರಾಯೋಗಿಕ ರೂಪದಲ್ಲಿ ಯಾವ ತರ OMR ಶೀಟಿನಲ್ಲಿ ತುಂಬಬೇಕು ಅದರ ಬಗ್ಗೆಯೂ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ. ಆದ್ಮೇಲೆ OMR ಎಂದರೇನು? OMR ಎಂದರೆ ಆಪ್ಟಿಕಲ್ ಮಾರ್ಕ್ ರಿಕಗ್ನಿಷನ್ ಎಂದರ್ಥ. OMR ಎಂದರೆ ಆಪ್ಟಿಕಲ್ ಮಾರ್ಕ್ ರಿಕಗ್ನಿಷನ್. OMR ಸರಿಯಾದ ಕ್ರಮದಲ್ಲಿ ತುಂಬುವುದೆಂದರೆ ನವೋದಯದ ಆಯ್ಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಒಂದು ವರ್ಷದ ನಿಮ್ಮ ಮಗುವಿನ ಶ್ರಮ ಯಶಸ್ವಿಗೊಳಿಸಲು ಈ ವಿಡಿಯೋ ಒಳ್ಳೆಯ ಮಾರ್ಗದರ್ಶನವಾಗಿರುತ್ತದೆ. ಈಗ OMR ಶೀಟ್ ಅನ್ನು ತುಂಬುವ ವಿಧಾನ ನೋಡುವ ಮುಂಚೆ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ವಿಭಾಗಗಳಿರುತ್ತವೆ ಹಾಗೂ ಪ್ರಶ್ನೆ ಪತ್ರಿಕೆಯ ಅಂಕಗಳ ವಿಂಗಡಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮೊದಲು ನೀಡಲಿದ್ದೇನೆ. ಆತ್ಮೀಯ ಪಾಲಕರೇ, ನವೋದಯ ಸಮಿತಿಯಿಂದ ಈ ವರ್ಷದಿಂದ ಪಠ್ಯಕ್ರಮದಲ್ಲಿ ಭಾರಿ ಬದಲಾವಣೆಯನ್ನು ತಂದಿರುತ್ತಾರೆ. ಅಂದರೆ ಈಗ ಹೊಸ ಪಠ್ಯಕ್ರಮ ಅನುಸಾರವಾಗಿ ನವೋದಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 3 ವಿಭಾಗಗಳನ್ನು ಒಳಗೊಂಡಿರುತ್ತವೆ. ಆದರೆ 4 ವಿಷಯಗಳನ್ನು ಇಲ್ಲಿ ನೀಡಲಾಗುತ್ತದೆ. ಅಂದರೆ 1ನೆಯ ವಿಭಾಗದಲ್ಲಿ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ 20 ಪ್ರಶ್ನೆಗಳು 25 ಅಂಕ, ಪ್ರತಿ ಪ್ರಶ್ನೆಗೆ 1.25 ಅಂಕ, ಒಟ್ಟು ಸಮಯ ಇಲ್ಲಿ 30 ನಿಮಿಷ. ಹಾಗಾದರೆ ಪರಿಸರ ಅಧ್ಯಯನ 2ನೇ ವಿಷಯವಾಗಿರುತ್ತದೆ. 1ನೇ ವಿಭಾಗದಲ್ಲಿ 2 ವಿಷಯಗಳು, ಪರಿಸರ ಅಧ್ಯಯನದಲ್ಲಿ 20 ಪ್ರಶ್ನೆಗಳು 25 ಅಂಕಗಳು, ಪ್ರತಿ ಪ್ರಶ್ನೆಗೆ 1.25 ಅಂಕ, ಒಟ್ಟು ಸಮಯ 30 ನಿಮಿಷಗಳು ಇಲ್ಲಿ ನೀಡಲಾಗುತ್ತದೆ. ಈಗ 2ನೆಯ ವಿಷಯವನ್ನು ಅಂದರೆ 2ನೆಯ ವಿಭಾಗವನ್ನು ನೋಡಿದರೆ ಇಲ್ಲಿ ಅಂಕಗಣಿತ. ಇದರಲ್ಲಿ 20 ಪ್ರಶ್ನೆಗಳು 25 ಅಂಕಗಳು, ಪ್ರತಿ ಪ್ರಶ್ನೆಗೆ 1.25 ಅಂಕ, ಒಟ್ಟು ಸಮಯ 30 ನಿಮಿಷ. ಮತ್ತೆ 3ನೆಯ ವಿಭಾಗವನ್ನು ನೋಡಿದರೆ ಭಾಷಾ ಪರೀಕ್ಷೆ. ಇಲ್ಲಿ 20 ಪ್ರಶ್ನೆಗಳನ್ನು ನೀಡಲಾಗುತ್ತದೆ, 25 ಅಂಕಗಳು, ಪ್ರತಿ ಪ್ರಶ್ನೆಗೆ 1.25 ಅಂಕ, ಒಟ್ಟು ಸಮಯ 30 ನಿಮಿಷಗಳನ್ನು ಈ ವಿಭಾಗಕ್ಕೆ ನೀಡಲಾಗುತ್ತದೆ. ಆತ್ಮೀಯ ಪಾಲಕರೇ, ಈ ಹೊಸ ಪಠ್ಯಕ್ರಮದ ಅನುಸಾರವಾಗಿ ನಾವು ಆನ್ಲೈನ್ ಲೈವ್ ಕ್ಲಾಸ್ ಅನ್ನು ತಂದಿರುತ್ತೇವೆ. ಅದೇ ಜೈ ಜವಾನ್ ಬ್ಯಾಚ್ 2027 4 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಲೈವ್ ಕ್ಲಾಸಸ್ ಪ್ರತಿದಿನ ಸಮಯ ಸಾಯಂಕಾಲ 7:30 ರಿಂದ 8:30. ಇದರಲ್ಲಿ ನವೋದಯ ಸೈನಿಕ್ RMS ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಪೂರ್ಣ ತರಬೇತಿ ಮತ್ತು ಪ್ರತಿ ಸೋಮವಾರ ವಾರದ ಪರೀಕ್ಷೆಯೂ ಇರುತ್ತದೆ. ಈ ಆನ್ಲೈನ್ ಕ್ಲಾಸ್ಗಳನ್ನು ನಮ್ಮದೇ ಆದ ಆಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ 5 ಸ್ಟಾರ್ ರೇಟಿಂಗ್ ಹೊಂದಿರುವ ಆಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ. ಈಗಲೇ ನೀವು ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿಂದ ಈ ಆಪಿನ ರೇಟಿಂಗ್ಸ್ ಅನ್ನು ನೋಡಿ ಮತ್ತು ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ವಿಶೇಷವಾಗಿ 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೂ ನವೋದಯ ಲೈವ್ ಕ್ಲಾಸಸ್ ಅನ್ನು ತಂದಿರುತ್ತೇವೆ. ಆತ್ಮೀಯ ಪಾಲಕರೇ, ಈ ಲೈವ್ ಕ್ಲಾಸಸ್ಸಿನ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸುವ ಮೊಬೈಲ್ ಸಂಖ್ಯೆ 884811 ಗೆ ಸಂಪರ್ಕಿಸಿ. ಈಗ ಮುಂದೆ ನವೋದಯ ಪರೀಕ್ಷೆಯಲ್ಲಿ ಒಟ್ಟು 3 ವಿಭಾಗಗಳು ಒಳಗೊಂಡಿರುತ್ತವೆ. ಒಟ್ಟು 80 ಪ್ರಶ್ನೆಗಳು, ಒಟ್ಟು ಅಂಕಗಳು 100 ಹಾಗೂ ಒಟ್ಟು ಸಮಯಾವಕಾಶ ಇಲ್ಲಿ 2 ಗಂಟೆಗಳ ಕಾಲ
ಈ ಪ್ರಶ್ನೆ ಪತ್ರಿಕೆಗೆ ನೀಡಲಾಗುತ್ತದೆ. ಈಗ ಈ ಪ್ರಶ್ನೆ ಪತ್ರಿಕೆಯ ಪ್ರಮುಖ ಅಂಶಗಳನ್ನು ನೋಡಿದರೆ ಯಾವುದೇ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ. ಅಂದರೆ ದೇರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್ ಇನ್ ದಿಸ್ ಕ್ವಶನ್ ಪೇಪರ್. ಎರಡನೆಯದಾಗಿ ಆತ್ಮೀಯರೇ, ಅದರ ಮುಂಚೆ ನಾವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕೇವಲ 3,000 ರೂಪಾಯಿಗಳಲ್ಲಿ ಆನ್ಲೈನ್ ಲೈವ್ ಕ್ಲಾಸಸ್ ಅನ್ನು ತಂದಿರುತ್ತೇವೆ. ಅದರ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಕಂಡ ಮೊಬೈಲ್ ಸಂಖ್ಯೆ 8884811496 ಗೆ ಸಂಪರ್ಕಿಸಿ. ಈಗ ಮುಂದೆ ಎರಡನೆಯದನ್ನು ನೋಡಿದರೆ, ಒಂದೇ ಪ್ರಶ್ನೆಗೆ ಒಂದಕ್ಕಿಂತ ಹೆಚ್ಚು ಉತ್ತರಗಳನ್ನು ಗುರುತು ಹಾಕಿದ್ದಲ್ಲಿ ಅಂತ ಉತ್ತರಕ್ಕೆ ಯಾವುದೇ ಅಂಕವನ್ನು ನೀಡುವುದಿಲ್ಲ. ಅಂದರೆ OMR ಶೀಟಿನಲ್ಲಿ ಒಂದು ಉತ್ತರಕ್ಕೆ ಒಂದು ಗುರುತನ್ನು ಮಾತ್ರ ಮಾಡಬೇಕಾಗುತ್ತದೆ. ಒಂದಕ್ಕಿಂತ ಹೆಚ್ಚು ಮಾಡಿದರೆ ಅದಕ್ಕೆ ಯಾವುದೇ ಅಂಕವಿರುವುದಿಲ್ಲ. ಈಗ ಇಲ್ಲಿ ನೋಡಬಹುದು, ನಾವು ಒಂದು OMR ಶೀಟಿನ ಒಂದು ಪ್ರಶ್ನೆಯ ಆಪ್ಷನ್ಸ್ ಗಳನ್ನು ನೀಡಲಾಗುತ್ತದೆ, ಅಂದರೆ ಆಯ್ಕೆಗಳನ್ನು ನೀಡಲಾಗುತ್ತದೆ. ಇಲ್ಲಿ ಸರಿಯಾದ ಆಯ್ಕೆ ಬಿ ಆಗಿದ್ದರೆ ಅದನ್ನು ಸಂಪೂರ್ಣವಾಗಿ ಮಗು ತುಂಬಬೇಕಾಗುತ್ತದೆ. ಈ ತರ ಕ್ರಾಸ್ ಮಾರ್ಕ್ ಹಾಕುವುದು ಅಥವಾ ಅರ್ಧ ತುಂಬುವುದು ಅಥವಾ ಟಿಕ್ ಮಾರ್ಕ್ ಹಾಕುವುದು ಅಥವಾ ಸಂಪೂರ್ಣವಾಗಿ ತುಂಬಲಾರದೆ ಇರುವುದು, ಈ ತರ ಮಾಡಿದ್ದಲ್ಲಿ ಅಂಕ ಸಿಗುವುದಿಲ್ಲ. ಅದೇ ತರ ಎರಡು ಆಯ್ಕೆಗಳಿಗೆ ನಿಮ್ಮ ಮಗು ಆಯ್ಕೆಯನ್ನು ಮಾಡಿದರೆ ಅಂತಹ ಪ್ರಶ್ನೆಗಳಿಗೂ ಅಂಕ ಸಿಗುವುದಿಲ್ಲ. ಇಲ್ಲಿ ಅದೇ ತರ ಕರೆಕ್ಟ್ ಮೆಥಡ್ಸ್ ಅನ್ನು ನೀಡಲಾಗಿದೆ. ಇನ್ಕರೆಕ್ಟ್ ಮೆಥಡ್ 2 ಆಯ್ಕೆ, ರಾಂಗ್ ಮಾರ್ಕ್ ಹಾಕುವುದು, ರೈಟ್ ಮಾರ್ಕ್ ಹಾಕುವುದು, ಕ್ರಾಸ್ ಮಾರ್ಕ್ ಹಾಕುವುದು ಅಥವಾ ಅರ್ಧಂಬರ್ಧ ತುಂಬುವುದು ಮಾಡಿದರೂ ಸಹ ಅಂಕಗಳು ಸಿಗುವುದಿಲ್ಲ. ಆತ್ಮೀಯ ಪಾಲಕರೇ, ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಪ್ರವೇಶ ಪರೀಕ್ಷೆಗೆ ವಿಶೇಷವಾಗಿ ವಸತಿ ಸಹಿತ ಹಾಗೂ ಆನ್ಲೈನ್ ಕ್ಲಾಸಸ್ಸಿನ ಕಾರ್ಯಾಗಾರವನ್ನು ತಂದಿರುತ್ತೇವೆ. ಈ ಆನ್ಲೈನ್ ಕ್ಲಾಸಸ್, 1 ತಿಂಗಳ ಆನ್ಲೈನ್ ಕ್ಲಾಸಸ್, ಇದು 5 ಮತ್ತು 7ನೇ ತರಗತಿಯ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಕಂಡ ಮೊಬೈಲ್ ಸಂಖ್ಯೆ 8884811496 ಗೆ ಸಂಪರ್ಕಿಸಿ. ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ನೀಡಿದಾಗ ಅದರಲ್ಲಿ ಏನೆಲ್ಲ ಗಮನಿಸಬೇಕು? ಇಲ್ಲಿ ನೋಡಿದರೆ, ವಿದ್ಯಾರ್ಥಿಗಳಿಗೆ ನೀಡಿದ 16 ಪುಟದ ಪ್ರಶ್ನೆ ಪತ್ರಿಕೆ ಮತ್ತು ಪ್ರಶ್ನೆಗಳ ಸಂಖ್ಯೆ 1 ರಿಂದ 80ರವರೆಗೆ ಸರಿಯಾಗಿ ನಮೂದಿಸಲಾಗಿವೆ ಎಂದು ಒಮ್ಮೆ ವಿದ್ಯಾರ್ಥಿಗಳು ನೋಡಿಕೊಳ್ಳಬೇಕಾಗುತ್ತದೆ. ಅಂದರೆ ಪ್ರತಿ ಪೇಜ್ ಪ್ರಿಂಟ್ ಆಗಿದೆ ಎಂದು. OMR ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿರುವ ಕೋಡ್ ಒಂದೇ ಆಗಿರಬೇಕು, ಅದನ್ನು ಸಹ ವಿದ್ಯಾರ್ಥಿಗಳು ಗಮನವಹಿಸಬೇಕಾಗುತ್ತದೆ. ಇದರಲ್ಲಿ ಯಾವುದಾದರೂ ದೋಷ ಕಂಡು ಬಂದಲ್ಲಿ ಅದನ್ನು ಅಲ್ಲಿಯ ಸಿಬ್ಬಂದಿಯ ಗಮನಕ್ಕೆ ವಿದ್ಯಾರ್ಥಿಗಳು ತರಬೇಕಾಗುತ್ತದೆ. ಈಗ ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟ್ ಆಯಿತು. ಹಾಗಾದರೆ OMR ಶೀಟಿನಲ್ಲಿ ಯಾವ ಪೆನ್ನಿನ ಮುಖಾಂತರ ಆಯ್ಕೆಗಳನ್ನು ನಮೂದಿಸಬೇಕಾಗುತ್ತದೆ? ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ ಅನ್ನು ಬಳಸಿ ವಿದ್ಯಾರ್ಥಿಗಳು ಆಯ್ಕೆಗಳನ್ನು ನಮೂದಿಸಬೇಕಾಗುತ್ತದೆ. ಈಗ OMR ಉತ್ತರ ಹಾಳೆಗಳ ಮರು ಎಣಿಕೆಗೆ ಅಥವಾ ಮರು ಮೌಲ್ಯಮಾಪನಕ್ಕೆ ಯಾವುದೇ ಅವಕಾಶವಿರುವುದಿಲ್ಲ. 1ನೇಯದ್ದಾಗಿ ಮೆಂಟಲ್ ಎಬಿಲಿಟಿ, 2ನೇಯದ್ದಾಗಿ ಎನ್ವಿರಾನ್ಮೆಂಟಲ್ ಸ್ಟಡೀಸ್, 3ನೇಯದ್ದಾಗಿ ಅರ್ಥಮೆಟಿಕ್, 4ನೇಯದ್ದಾಗಿ ಲ್ಯಾಂಗ್ವೇಜ್. ಈ ತರ 4 ವಿಷಯಗಳನ್ನು ಈ OMR ಶೀಟಿನಲ್ಲಿ ನೀಡಲಾಗುತ್ತದೆ. ಆತ್ಮೀಯ ಪಾಲಕರೇ, ಈಗ ನಿಮ್ಮ ಮಗು ನವೋದಯ ವಿದ್ಯಾಲಯದ OMR ಶೀಟಿನಲ್ಲಿ ಯಾವ ತರ ಆಯ್ಕೆಯನ್ನು ತುಂಬಬೇಕಾಗುತ್ತದೆ ಅದರ ಬಗ್ಗೆ ಒಂದು ಉದಾಹರಣೆಯ ಮೂಲಕ ನಾನು ಇಲ್ಲಿ ತೋರಿಸಲಿದ್ದೇನೆ. ಈಗ 1ನೆಯ ಪ್ರಶ್ನೆಯ ಆಯ್ಕೆ ಬಿ ಆಗಿದ್ದಲ್ಲಿ ನಿಮ್ಮ ಮಗು ಯಾವ ತರ ತುಂಬಬೇಕು ಅದನ್ನು ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟಿನಲ್ಲಿ ಆ ಕ್ವಶನ್ ನಂಬರ್, ಅಂದರೆ ಪ್ರಶ್ನೆಯನ್ನು ತಾಳೆ ನೋಡಿ ನಂತರ ಔಟ್ಲೈನ್ ಅನ್ನು ತುಂಬಬೇಕಾಗುತ್ತದೆ. ಇಲ್ಲಿ ಕಾಣಿಸುವ ಬಿ ಆಯ್ಕೆಯ ಔಟ್ಲೈನ್ ಅನ್ನು ವಿದ್ಯಾರ್ಥಿಯು ಮೊದಲು ಸಂಪೂರ್ಣವಾಗಿ ತುಂಬಬೇಕಾಗುತ್ತದೆ. ನಂತರ ಒಳಗಿನ ವೃತ್ತವನ್ನು ವಿದ್ಯಾರ್ಥಿಯು ತುಂಬಬೇಕಾಗುತ್ತದೆ. ಈ ತರ ಒಳಗಿನ ವೃತ್ತವನ್ನು ವಿದ್ಯಾರ್ಥಿಯು ತುಂಬಿದ್ದಲ್ಲಿ ಆಗ ಈ ಆಯ್ಕೆಯು ಸರಿಯಾಗಿ ನಮೂದಿಸಲಾಗಿರುತ್ತದೆ. ಅಂದರೆ ಈ ಆಯ್ಕೆಯು ಸರಿಯಾಗಿ ಅಲ್ಲಿ OMR ಸ್ಕ್ಯಾನರಿನಲ್ಲಿ ಸ್ಕ್ಯಾನ್ ಆಗುತ್ತದೆ. ಈ ತರ ನಿಮ್ಮ ಮಗು ನವೋದಯದ OMR ಶೀಟಿನಲ್ಲಿ ತುಂಬಿದರೆ ಆಗ ಯಾವುದೇ ತೊಂದರೆ ಆಗುವುದಿಲ್ಲ. ಆದ್ದರಿಂದ ಇದು ಸಂಪೂರ್ಣವಾದ ಸರಿಯಾದ ವಿಧಾನವಾಗಿರುತ್ತದೆ. ಆತ್ಮೀಯರೇ, ನಮ್ಮ ಮೇನ್ ಬ್ರಾಂಚ್ ದಾವಣಗೆರೆಯಲ್ಲಿ ಪ್ರಾರಂಭವಾಗಿದೆ. ಅಂದರೆ ರೆಗ್ಯುಲರ್ ಕ್ಲಾಸಸ್
ಇನ್ ಇಂಗ್ಲಿಷ್ ಮೀಡಿಯಂ ದಾವಣಗೆರೆಯಲ್ಲಿ. ಇದರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಳಾಸ DCM ಟೌನ್ಶಿಪ್ ದಾವಣಗೆರೆಗೆ ಭೇಟಿ ನೀಡಿ ಅಥವಾ ರೆಗ್ಯುಲರ್ ಕ್ಲಾಸಸ್ಸಿನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8884811496ಗೆ. ಧನ್ಯವಾದಗಳು.